ವೀಕ್ಷಕರೇ, ವಿಸ್ತಾರ ವಾಹಿನಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ವಿಸ್ತಾರ ಬುಕ್ ಟಾಕ್ನ ವಿಸ್ತಾರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಕೂಡ ಸ್ವಾಗತ. ಇವತ್ತು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದ್ದರೆ, ಈ ಪುಸ್ತಕ ಬಿಡುಗಡೆಗೆ ಅತಿಥಿಯಾಗಿ ನಮ್ಮ ಜೊತೆ ಮಾನಸಿ ಸುಧೀರ್ ಅವರಿದ್ದಾರೆ. ಮಾನಸಿ ಮೇಡಮ್, ಸ್ವಾಗತ ತಮಗೆ. ನಮಸ್ತೆ. ಹಾಗೆಯೇ ಇವತ್ತು ಇಲ್ಲಿ ಬಿಡುಗಡೆ ಆಗಲಿಕ್ಕೆ ಇರತಕ್ಕಂಥ ಕೃತಿಯ ಕರ್ತೃ ಡಾಕ್ಟರ್ ಶ್ರೀಪಾದ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಪಾದ್ ಭಟ್ ಸರ್, ತಮಗೆ ಸ್ವಾಗತ. ನಾನು ಈ ಪುಸ್ತಕ ಬಿಡುಗಡೆಗೆ ಹೋಗೋದಕ್ಕಿಂತ ಮೊದಲು ಕೃತಿಕಾರರನ್ನು ಕಿರು ಪರಿಚಯವನ್ನು ಮಾಡಿಕೊಡ್ತೀನಿ. ಶ್ರೀಪಾದ್ ಭಟ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಧಾರೇಶ್ವರದವರು. ತಂದೆಯಿಂದ ಪ್ರಭಾವಿತರಾಗಿ ಯಕ್ಷಗಾನ, ರಂಗಭೂಮಿ, ಸಾಹಿತ್ಯ, ಕಾವ್ಯ, ನೃತ್ಯ, ಸಂಗೀತ, ಸಾಮಾಜಿಕ ಚಳವಳಿ ಇದೆಲ್ಲವನ್ನು ಒಟ್ಟಿಗೆ ಮೈಗೂಡಿಸಿಕೊಂಡು ಬೆಳೆದಂಥ ಶ್ರೀಪಾದ್ ಭಟ್ ಅವರು ಇವತ್ತಿನ ಕರ್ನಾಟಕದ ನಾಟಕ ಕ್ಷೇತ್ರದಲ್ಲಿ ಒಬ್ಬ ಸ್ಟಾರ್ ನಿರ್ದೇಶಕರಾಗಿ ಹೆಸರನ್ನು ಗಳಿಸಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ನಾಟಕಗಳನ್ನ ನಿರ್ದೇಶನ ಮಾಡಿದ್ದಾರೆ. ಮಹಿಳಾ ಅಸ್ಮಿತೆಯ 7 ನಾಟಕಗಳು, ಗಾಂಧಿ 150 ಸಂದರ್ಭದಲ್ಲಿ ನಿರ್ದೇಶಿಸಿದಂತಹ ಪಾಪು ಬಾಪು ನಾಟಕ 2000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಡಿದೆ. ಈಗ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ವೃತ್ತಿಯಿಂದ ಸ್ವಯಂ ನಿವೃತ್ತಿಯನ್ನು ಹೊಂದಿ ಪೂರ್ಣಾವಧಿಯಾಗಿ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ವಿಶಿಷ್ಟ ಪ್ರಜ್ಞೆ ಮತ್ತು ವ್ಯಕ್ತಿತ್ವದ ಶ್ರೀಪಾದ್ ಭಟ್ ಅವರ ಈ ದೀರ್ಘಕಾಲದ ರಂಗಾನುಭವಗಳ ದಾಖಲೆ ದಡವ ನೆಕ್ಕಿದ ಹೊಳೆ. ಈ ಪುಸ್ತಕವನ್ನು ಇವತ್ತಿನ ನಮ್ಮ ವಿಸ್ತಾರ ಸ್ಟುಡಿಯೋದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಶ್ರೀಪಾದ್ ಭಟ್ ಸರ್, ಮಾನಸಿ ಮೇಡಮ್, ಬನ್ನಿ ಪುಸ್ತಕ ಬಿಡುಗಡೆ. ಶ್ರೀಪಾದ್ ಭಟ್ ಸರ್, ನಿಮ್ಮ ಅಜ್ಜ ನಿಮಗೊಂದು ಮಾತನ್ನು ಹೇಳ್ತಾ ಇದ್ದಾರಂತೆ. ಅವ ಒಂದಿನ ಅವಕಳ ಸಂಗಡ ಹೋಪವನಯ್ಯ ಅಂತ. ಕೊನೆಗೂ ಅವ್ರ ಮಾತು ನಿಜವಾಗಿದ್ರ ಬಗ್ಗೆ ನಿಮ್ಮ ಬಾಯಲ್ಲೇ ಕೇಳೋಣ ಅಂತ. ಅದು ಹಾಗಾಗುತ್ತದೆ ಅಂತ ಗೊತ್ತಿರಲಿಲ್ಲ. ಆದರೆ ಆಯಿತು. ಹಾಗಾಗಿ ನನಗೆ ಬದುಕಿನ ಎಲ್ಲ ಕ್ಷಣಗಳು ತುಂಬ ವಿಸ್ಮಯ ಅಂತ ಅನಿಸೋದು. ಪ್ರಜ್ಞಾಪೂರ್ವಕ ಆಯ್ಕೆ ಅಂತ ಏನಿರಲಿಲ್ಲ. ಆದರೆ ಒಂದು ವಿಚಿತ್ರ ಸೆಳೆತ ಇತ್ತು, ಆ ಕಡೆಗೆ ಅದು ಕರ್ಕೊಂಡೋಯ್ತು. ಹಾಗಾಗಿ ನಾನು ಇದರ ಟೈಟ್ಲನ್ನು ಅದಿಟ್ಟೆ. ಹೊಳೆ ನನ್ನ ಬದುಕಿನ ದಡವನ್ನು ನೆಕ್ಬಿಟ್ಟಿದೆ. ಅದು ಎಷ್ಟೆಷ್ಟು ನೆಕ್ತಾ ಹೋಗಿದೆಯೋ ಅಷ್ಟು ಅದರ ಪಾತ್ರ ಜಾಸ್ತಿ ಆಗಿದೆ. ಮನೆಯವರಿಗೆ ಗೊತ್ತಾಗದ ಹಾಗೆ ನೀವು ಯಕ್ಷಗಾನ, ನಾಟಕ ಇದನ್ನೆಲ್ಲ ನೋಡೋಕ್ಕೆ ಕದ್ದು ಮುಚ್ಚಿ ಹೋಗ್ತಾ ಇದ್ದಾರೆ ಅಂತ ಪಕ್ಕದ ಮನೆಯವರಿಗೆ ಸಿಕ್ಕಾಕೊಂಡಂಥ ಪ್ರಸಂಗ. ನನ್ನ ತಂದೆ ಯಕ್ಷಗಾನ ಕಲಾವಿದರಾಗಿದ್ದರು. ಅವರು ಮೇಷ್ಟ್ರಾಗಿರೋದ್ರಿಂದ ಬೇರೆ ಬೇರೆ ಕಡೆಗೆ ಇರ್ತಿದ್ರು ಅವರು. ಆದರೆ ಮನೆಯಲ್ಲಿ ಅಜ್ಜ ಅಜ್ಜಿ ಇಬ್ಬರೇ ಇರೋದ್ರಿಂದ ಧಾರೇಶ್ವರದಲ್ಲಿ ಜೊತೆಗಿರಲಿ ಅಂತ ನನ್ನನ್ನು ಅಲ್ಲೇ ಹೈಸ್ಕೂಲಿಗೆ ಹಾಕಿದ್ರು. ಅಜ್ಜ ವೈದಿಕರಾಗಿದ್ದರು. ಮತ್ತು ಅವರು ಸಂಜೆ 7 ಗಂಟೆ ನಂತರ ಯಾರು ಹೊರಗಡೆ ಹೋಗಬಾರ್ದು ಅನ್ನುವ ನಂಬಿಕೆಯವರು. 7-7:15 ಊಟ ಮುಗಿಸಿ ಎಲ್ಲರೂ ಮಲಗಬೇಕು ಅಂತ. ಸೊ ನಮ್ಮ ಜಗತ್ತು ಶುರುವಾಗೋದೇ 7 ಗಂಟೆ ನಂತರ ಆಗಿರೋದ್ರಿಂದ ಕತ್ಲಾಗಬೇಕು. ನಾನು ಬೇರೆ ದಾರಿ ಇರಲಿಲ್ಲ. ಹಗುರ ಹಂಚು ತೆಗೆಯೋದು, ಮಾಡಿ ಹಿಡಿಯೋದು ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಅದು ರೂಢಿ ಆಯಿತು. ಇನ್ನೂ ನಮ್ಮ ಮನೆಯಲ್ಲಿ ನಾನು ರೀಪೆಲ್ಲ ನಟ್ ಬೋಲ್ಟ್ ತೆಗೆದು ಮತ್ತು ವಾಪಸ್ ಹಾಗೆ ಇಟ್ಟಿರುವ ಜಾಗಗಳೆಲ್ಲ ಇನ್ನೂ ಇದೆ ಆ ಮೂಲೆಯಲ್ಲಿ. ಅದು ಒಂಥರ ರೋಚಕವಾಗಿಯೇ, ನಾಟಕೀಯವಾಗಿಯೇ ಇರೋದ್ರಿಂದಾಗಿ ಮುಂದೆ ನನಗದೊಂದು ವಿಶೇಷ ಅಂತ ಅನಿಸದೇ ಹೋಯಿತು. ಇದೆಲ್ಲ ಮಾಡೋದಕ್ಕೆ ನಿಮಗೆ ಅಧಿಕೃತ ಪರ್ಮಿಷನ್ ಸಿಕ್ಕಿದೆ ಯಾವಾಗ? ನಾನು ಹೈಸ್ಕೂಲಿಗೆ ಬಂದಮೇಲೆ. ಹೈಸ್ಕೂಲ್ ಅದಕ್ಕೂ ಮೊದಲೇ ಈ ಸಾಹಸಗಳನ್ನೆಲ್ಲ ಮಾಡಿ. ಹೌದೌದು. ಅರೆಂಗಡಿ ಜೂನಿಯರ್ ಕಾಲೇಜಿಗೆ ಹೋಗಿದ್ದೆ ನಾನು, PUC ವಿತ್ TCH ನಂದಾಗ. RV ಭಂಡಾರಿ ಅವರೆಲ್ಲ ಅಲ್ಲಿ ನನಗೆ ಭೇಟಿಯಾದರು. ಹಾಗಾಗಿ ನಾನು ಹೆಚ್ಚು ಅವ್ರ ಮನೇಲಿ ಹೊಡಿತಾ ಇದ್ದೆ. PUC ವಿತ್ TCH ಆಗಿರೋದ್ರಿಂದಾಗಿ, ಮೆರಿಟ್ ಇರೋದ್ರಿಂದಾಗಿ ಇಮಿಡಿಯೇಟ್ ಜಾಬ್ ಸಿಕ್ಬಿಡ್ತು. ಸೊ ಕೆಲಸ ಮಾಡೋಕ್ಕಾಗತ್ತೆ ಅಂತ ಎಲ್ಲ ಹೋಗಂದ್ರು ಹೋಗ್ಬಿಟ್ಟೆ. ನಾನು ಜಾಬಿಗೆ ಹೋದಾಗ ನನಗೆ 18ನೇ ವಯಸ್ಸು. ನನ್ನನ್ನು ಹಿಡಿಯೋರು ಇರಲಿಲ್ಲ. ಸ್ವತಂತ್ರ ಜೀವನ.